21ನೇ ಶತಮಾನದಲ್ಲಿ ಎಸ್ಪೆಷಲಿ ಇಂಡಿಯನ್ ಸಿನಿಮಾದಲ್ಲಿ ಒಂದು ಹಾರರ್ ಕತೆ ಅಂದರೆ ಟ್ರೆಡಿಷನಲ್ಲಿ ಒಂದು ಭೂತ ಬಂಗ್ಲೆ ಇರುತ್ತೆ. ಅಲ್ಲಿಗೆ ಯಾವುದೋ ಒಂದು ಫ್ಯಾಮಿಲಿ ಅಥವಾ ಫ್ರೆಂಡ್ ಗ್ರೂಪ್ ಬರುತ್ತೆ. ನಂತರ ಅಲ್ಲಿ ಏನಾಗುತ್ತೆ, ಅವ್ರು ಬದುಕು ಬರ್ತಾರಾ ಅಥವಾ ಸಾಯ್ತಾರ ಅನ್ನೋದು ಒಂದು ಟ್ರೆಡಿಷನಲ್ ಇಂಡಿಯನ್ ಹಾರರ್ ಕತೆ ಆಗಿರುತ್ತೆ. ಅದು ಚೆನ್ನಾಗಿರುತ್ತಾ ವಾವ್ ಅನ್ಸುತ್ತಾ ಅನ್ನೋದು ಒಂದು ಮೇಕಿಂಗ್ ಮತ್ತು ನರೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕನ್ನಡದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹಾರರ್ ಸಿನಿಮಾ ಬರೋದು ಕಡಿಮೆ. ಅಲ್ಲೊಂದು ಇಲ್ಲೊಂದು ಬರ್ತಾ ಇದ್ರು ಕೂಡ, ಬಟ್ ಯಾವುದು ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಮಾಡಿರಲಿಲ್ಲ. ಈ ಹಿಂದೆ ಶರಣ್ ಅವ್ರದ್ದು ಬ್ಲ್ಯಾಕ್ ಮ್ಯಾಜಿಕ್ ಬೇಸ್ಡ್ ಅವತಾರ ಪುರುಷ ರಿಲೀಸ್ ಆಗಿತ್ತು, ಆದರೆ ಅದಕ್ಕೂ ದೊಡ್ಡ ಮಟ್ಟದ ಯಶಸ್ಸು ಸಿಕ್ಕಿರಲಿಲ್ಲ. ಈಗ ಮತ್ತೆ ಅದೇ ಜನ ರೀತಿಯ ಮುಖಾಂತರ ಶರಣ್ ಅವರು ಥಿಯೇಟರ್ಗೆ ಬಂದಿದ್ದಾರೆ. ಸ್ಟಾರ್ಟಿಂಗ್ ಹೇಳಿದಾಗ ಇದೊಂದು ರೆಗ್ಯುಲರ್ ಹಾರರ್ ಕತೆ. ನಾಯಕ ಗೌತಮ್ ಅಲಿಯಾಸ್ ಡೈನಮೋ ಒಬ್ಬ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಆಗಿರ್ತಾನೆ. ಆತನ ಜೊತೆಗೆ 3 ಜನ ಫ್ರೆಂಡ್ಸ್. ಡೈನಮೋ ಭಾರತದಲ್ಲೇ ಒನ್ ಆಫ್ ದಿ ಮೋಸ್ಟ್ ಫೇಮಸ್ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್. ಈ 4 ಜನ ಭಾರತದಲ್ಲೇ ಒನ್ ಆಫ್ ದಿ ಮೋಸ್ಟ್ ಡೇಂಜರಸ್ ಪ್ಲೇಸ್ ಆದಂತಹ ಉತ್ತರಾಖಂಡದಲ್ಲಿರುವ ಮೊರ್ಗನ್ ಹೌಸ್ಗೆ ಹೋಗಿ ನಿಧಿ ಹುಡ್ಕಲು ಪ್ಲಾನ್ ಮಾಡ್ತಾರೆ. ಮೊರ್ಗನ್ ಹೌಸ್ ಹಿನ್ನೆಲೆ ಏನು, ಮೊರ್ಗನ್ ಹೌಸ್ಗೆ ಹೋಗುವಂತಹ ಡೈನಮೋ ಆ್ಯಂಡ್ ಗ್ಯಾಂಗ್ ಬದುಕಿ ಬರ್ತಾರ, ಅಲ್ಲಿ ನಡೆಯುವ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಭೇದಿಸ್ತಾರ ಅನ್ನೋದು ಕತೆ. ಇಲ್ಲಿ ಕತೆ ವಿಷಯದಲ್ಲಿ ರೆಗ್ಯುಲರ್ ಬಿಟ್ಟು ಹೊಸದಾಗಿ ಏನು ಟ್ರೈ ಮಾಡಿಲ್ಲ. ಪ್ರೆಸೆಂಟೇಷನಲ್ಲಿ ಚೆನ್ನಾಗಿದೆ, ಒಂದಿಷ್ಟು ಟ್ವಿಸ್ಟ್ಗಳಿದ್ದಾವೆ, ಒಂದಿಷ್ಟು ಪ್ರೆಡಿಕ್ಟಬಲ್ ಮತ್ತು ಇನ್ನೊಂದಿಷ್ಟು ಅನ್ಪ್ರೆಡಿಕ್ಟಬಲ್. ನನಗೆ ಚಿತ್ರದಲ್ಲಿ ಶರಣ್ ಅವರಿಗಿಂತ ಚಿಕ್ಕಣ್ಣ ಮತ್ತು ಮೇಘನಾ ಗೌಂಕರ್ ತುಂಬ ಇಷ್ಟ ಆದರು. ಯಾಕಂದರೆ ಇಲ್ಲಿ ಕಾಮಿಡಿ ಸೀಕ್ವೆನ್ಸಸ್ಸಲ್ಲಿ ಹೆಚ್ಚು ಚಿಕ್ಕಣ್ಣ ಅವರು ಹೈಲೈಟ್ ಆದರೆ, ಹಾರರ್ ಸೀಕ್ವೆನ್ಸಸ್ಸಲ್ಲಿ ಮೇಘನಾ ಗೌಂಕರ್ ಹೈಲೈಟ್ ಆಗ್ತಾರೆ. ಮೇನ್ಲಿ ಚಿಕ್ಕಣ್ಣ ಅವರ ಕಾಮಿಡಿ ಮತ್ತು ಹಾರರ್ ಸೀಕ್ವೆನ್ಸ್ ಟ್ವಿಸ್ಟ್ ಸಿನಿಮಾದ ಹೈಲೈಟ್. ಫಸ್ಟ್ ಹಾಫ್ ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಹೆಚ್ಚು ಕತೆ ಇರೋದಕ್ಕಿಂತ ಒಂದಿಷ್ಟು ಜಾಸ್ತಿ ಟ್ವಿಸ್ಟ್ ಅನ್ಫೋಲ್ಡೆಡ್ ಮತ್ತು ಕಾಮಿಡಿ ಸೀಕ್ವೆನ್ಸಸ್ ಇದೆ. ಸೆಕೆಂಡ್ ಹಾಫ್ನಲ್ಲಿ ಇನ್ನೊಂದಿಷ್ಟು ಹಾರರ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಮತ್ತು ಕ್ಲೈಮ್ಯಾಕ್ಸು ಸ್ವಲ್ಪ ಸಡನ್ ಆಗಿ ಬಂದು ಮುಗಿದೋಗುತ್ತೆ. ಇನ್ನು ಟ್ವಿಸ್ಟ್ ಎಲಿಮೆಂಟ್ಸ್ ಏನಿದಾವೆ ಅದು ಬ್ಯಾಕ್ ಟು ಬ್ಯಾಕ್ ಬರೋದಕ್ಕಿಂತ ಆವಾಗ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಟ್ವಿಸ್ಟ್ಗಳು ಒಂದೇ ಸರಿ ಅನ್ಫೋಲ್ಡ್ ಆಗೋ ಬದಲು ಮಧ್ಯೆ ಬಂದಿದ್ರೆ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಒಂದಿಷ್ಟು ಸ್ಪೇಸ್ ಸಿಗ್ತಿತ್ತು. ಕ್ಲೈಮ್ಯಾಕ್ಸ್ನಲ್ಲಿ 2 ವಾವ್ ಪಾಯಿಂಟ್ಸ್ ಬರುತ್ತೆ. ಅದರಲ್ಲಿ ಒಂದು ರೆಗ್ಯುಲರ್, ಏನೂ ಆಗಿಲ್ಲ ಅಂದಾಗ ದೆವ್ವ ಓಡಿಸೋದಕ್ಕೆ ದೇವ್ರು ಬರೋದು ಅಥವಾ ದೇವ್ರನ್ನ ತರೋದು. ಅದನ್ನು ಬಿಟ್ಟು ಹೀರೋ ಕ್ಯಾರೆಕ್ಟ್ರಿಂದನೇ ಮಾಡಿಸ್ಬೋದಿತ್ತು. ಬಟ್ ಆಡಿಯನ್ಸ್ ಗಿರಾಬ್ಗೋಸ್ಕರ, ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಆ ಒಂದು ಎಲಿಮೆಂಟ್ಸ್ನ ತರೋದು ಜಾಸ್ತಿ ಇದೆ. ಅಂದರೆ ಕೇವಲ ಹಾರರ್ ಸಿನಿಮಾ ಅಂತ ಅಲ್ಲ, ಹಾರರ್ ಸಿನಿಮಾಗೆ ಅವಾಗಿನ ಹಳೆಯ ಸಿನಿಮಾಯಿಂದನೂ ಹಳೆಯ ಕಾಲದಿಂದನೂ ಬರ್ತಾ ಇದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ಫ್ಯಾಂಟಸಿ ಸಿನಿಮಾಗಳಲ್ಲಾಗಿರ್ಬೋದು, ಹಾರರ್ ಸಿನಿಮಾಗಳಲ್ಲಾಗಿರ್ಬೋದು, ಒಂದು CG ಮುಖಾಂತರ ತರ್ತಾರಲ್ಲ, ಆ ಒಂದು ಪಾಯಿಂಟ್ಸ್ ಎಲಿಮೆಂಟ್ಸ್ ಆಡಿಯನ್ಸ್ಗೆ ಗೂಸ್ ಬಂಪ್ಸ್ ಬರೋ ಥರ ಅನಿಸುತ್ತೆ. ಸೊ ಅದರಿಂದ ಇದನ್ನು ಇಲ್ಲಿ ತಂದಿರ್ಬೋದು. ಬಟ್ ಅದನ್ನು ಸಡನ್ನಾಗಿ ತರೋ ಬದಲು ಒಂದು ಇಂಟೆನ್ಸ್ ಕ್ರಿಯೇಟ್ ಮಾಡಿ ಸಾಧ್ಯನೇ ಇಲ್ಲ ಅನ್ನೋ ಪಾಯಿಂಟಲ್ಲಿ ತಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನಗನ್ನಿಸ್ತು. ಇನ್ನೊಂದು ಚಿತ್ರದ ಕ್ಲೈಮ್ಯಾಕ್ಸಲ್ಲಿ ಆಪ್ತ ಮಿತ್ರನ ಲಿಂಕ್ ಮಾಡಿದ್ದಾರೆ. ಆ ಒಂದು ಲಿಂಕ್ ಮಾಡಿರೋ ಪಾಯಿಂಟು ಇಷ್ಟ ಆಯಿತು, ಅದು ಓಕೆ. ಬಟ್ ಆ ವಿಷ್ಣುವರ್ಧನ್ ಅವರ ಕ್ಯಾರೆಕ್ಟ್ರು ಏನಿದೆ ಬ್ಯಾಕ್ ಶಾಟ್ ತೊಗೊಂಡಿದ್ದಾರೆ, ಆ ಆರ್ಟಿಸ್ಟ್ ಬೇರೆ ಯಾರಾದರೂ ಇದ್ದರೆ ಚೆನ್ನಾಗಿರ್ತಿತ್ತು. ಯಾಕಂದರೆ ವಿಷ್ಣುವರ್ಧನ್ ಅವ್ರು ತರೋದೇ ಬಾಡಿ ಲ್ಯಾಂಗ್ವೇಜ್ ಮತ್ತು ಹಿಂದ್ಗಡೆಯಿಂದ ನೋಡೋದಕ್ಕೆ ಇರೋಂಥವ್ರು ಬೇಜಾನ್ ಜನ ಸಿಗ್ತಾರೆ. ಆ ಪಾಯಿಂಟ್ನ ಯೂಸ್ ಮಾಡ್ಕೊಂಡಿದ್ದಾರೆ ಒಂದು ವಿಷ್ಣುವರ್ಧನ್ ಫ್ಯಾನ್ಸ್ಗೆ ಅಥವಾ ಜನರಲ್ ಆಡಿಯನ್ಸ್ಗೆ ಇನ್ನೊಂದಿಷ್ಟು ಖುಷಿಯಾಗಿರೋದು ಅಂತ ನನಗನ್ನಿಸ್ತು. ಇನ್ನು ಒಂದು ಹಾರರ್ ಸಿನಿಮಾದಲ್ಲಿ ಮುಖ್ಯವಾದಂಥದ್ದು BGM ಮತ್ತು ಸಿನಿಮಾಟೋಗ್ರಫಿ, ಎರಡೂ ಕೂಡ ತುಂಬ ಚೆನ್ನಾಗಿದೆ. ತುಂಬ ಕಡೆ ಎದೆ ಜಲ್ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಒಂದಿಷ್ಟು ಕಡೆ ಫಸ್ಟ್ ಹಾಫಲ್ಲಿ. ಇನ್ನು ಸಿನಿಮಾದಲ್ಲಿ ಒಂದೇ ಒಂದು ಇಂಟ್ರಡಕ್ಷನ್ ಸಾಂಗ್ ಇದೆ. ನಿರ್ದೇಶಕರು ಇಲ್ಲಿ ಯಾವುದನ್ನು ಅನ್ನೆಸೆಸರಿಯಾಗಿ ತುರ್ಕೋಕೆ ಹೋಗಿಲ್ಲ. ಇಲ್ಲಿ ಅನ್ನೆಸೆಸರಿ ಲವ್ ಸ್ಟೋರಿ ಇಲ್ಲ, ಅನ್ನೆಸೆಸರಿ ಸಾಂಗ್ಸ್ ಇಲ್ಲ. ಕತೆ ಏನು ಬೇಕೋ ಅಷ್ಟೇ ಹೇಳಿದ್ದಾರೆ. ಬಟ್ ಒಂದು ಏನಂದರೆ ಸೆಕೆಂಡ್ ಹಾಫಲ್ಲಿ ಇನ್ನೂ ಹಾರರ್ ಸೀಕ್ವೆನ್ಸಸ್ ಜಾಸ್ತಿ ಇದ್ದರೆ, ಎಫೆಕ್ಟ್ ಜಾಸ್ತಿ ಇದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು. ಮತ್ತು ಕೇವಲ ಯಾವಾಗಲೂ ಆ್ಯಕ್ಷನ್ ಸಿನಿಮಾಗಳನ್ನೇ ನೋಡಿ ಬೇಜಾರಾಗಿರುವಂಥ ಒಂದಿಷ್ಟು ಆಡಿಯನ್ಸ್ಗಳು ಹಾರರ್ ಸಿನಿಮಾ ಇಷ್ಟಪಡೋವಂಥವ್ರು ಮತ್ತು ಕಾಮಿಡಿ ಇಷ್ಟಪಡೋವಂಥವ್ರು, ಚಿಕ್ಕಣ್ಣ ಅವರು ಇದ್ದಾರೆ, ಶರಣ್ ಅವರು ಇದ್ದಾರೆ, ಈ 2 ಕಾಂಬಿನೇಷನ್ ಇಷ್ಟಪಡೋವಂಥವ್ರು ಸಿನಿಮಾ ನೋಡ್ಬೋದು, ಎಂಜಾಯ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.